ಸೊ ನನ್ನ ಹೆಸರು ಗೋಪಾಲ್ ಅಂತ. ನನಗೆ ಏಜ್ ಬಂದುಬಿಟ್ಟು 35 ಇಯರ್ಸ್ ಆಗಿದೆ. ಸೊ ನನ್ನ ವೈಫ್ ಹೆಸರು ಬಂದುಬಿಟ್ಟು ವಿದ್ಯಾಶ್ರೀ ಅಂತ ಹೇಳ್ಬಿಟ್ಟು. ಸೊ ನಮಗೆ ಮದುವೆಯಾಗಿ 6 ವರ್ಷ ಆಗಿದೆ. ಸೊ ನಮಗೆ ಮಕ್ಕಳು ಇರಲಿಲ್ಲ. ಸೊ ಸುಮಾರು ಎಲ್ಲ ಹಾಸ್ಪಿಟ್ಲಿಗೆ ಸುತ್ತಾಡಿದ್ವಿ. ಸೊ ಎಲ್ಲೂ ನಮಗೆ ಸಕ್ಸಸ್ ರೇಟ್ ಸಿಗಲಿಲ್ಲ. ಸುಮ್ಮನೆ ಮೆಡಿಸಿನ್ಸ್ ಬಿಲ್ಲು ಸ್ಕ್ಯಾನಿಂಗ್ ಬಿಲ್ಲಾಗ ಕೊಡ್ತಿದ್ದಾರೆ ಬಿಟ್ಟರೆ ನಮಗೇನು ಸಕ್ಸಸ್ ರೇಟ್ ಅಷ್ಟು ಸಿಗಲಿಲ್ಲ. ಬಟ್ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಹೇಳಿದ್ರು, ಇಲ್ಲಿ ಐಶ್ವರ್ಯ ಫರ್ಟಿಲಿಟಿ ಅಂತಿದೆ, ಅಲ್ಲಿ ಹೋಗಿ ನಿಮ್ಗೆ ಒಂದು ಸಕ್ಸಸ್ ರೇಟ್ ಸಿಗ್ಬೋದು ಅಂತ ಹೇಳಿದ್ರು. ಸೊ ನಮಗೆ ಫಸ್ಟ್ ಓಪನೇ ಇರಲಿಲ್ಲ, ಯಾಕಂದರೆ ಆಲ್ರೆಡಿ ಮೆನಿ ಹಾಸ್ಪಿಟಲ್ ಸುತ್ತಿದ್ದರಿಂದ ನಮಗೆ ಓಪೇ ಇರಲಿಲ್ಲ ಇಲ್ಲ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಬಂದ್ವಿ, ನಮಗೆ ಸೌಮ್ಯ ಮೇಡಮ್ ಮೀಟ್ ಆದರು. ಸೊ ಫಸ್ಟ್ ಮೀಟಿಂಗಲ್ಲೇ ನಮಗೆ ಒಂದು ಪಾಸಿಟಿವ್ ನೇಚರ್ ಬಂತು. ಸೊ ಹೌದು, ನಾವು ಇಲ್ಲಿ ಜಾಯ್ನ್ ಆದರೆ ನಮಗೆ ಒಂದು ಸಕ್ಸಸ್ ರೇಟ್ ಸಿಗ್ಬೋದು ಅಂತ ಬಂತು. ಸೊ ಥ್ಯಾಂಕ್ಸ್ ಟು ಐಶ್ವರ್ಯ ಫರ್ಟಿಲಿಟಿ ಸೆಂಟರ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವಾಗ ನಮ್ಮ ವೈಫು ಕನ್ಸೀವ್ ಆಗಿದ್ದಾರೆ, ಈಗ 7 ಮಂತ್ಸ್ ರನ್ನಿಂಗ್ ಆಗಿರುತ್ತೆ. ಸೊ ಸೌಮ್ಯ ಮೇಡಮ್ ಬಗ್ಗೆ ಹೇಳಬೇಕಂದ್ರೆ ಅವರು ಅದರ್ ದೆನ್ ಡಾಕ್ಟರ್ ಅನ್ನೋದಕ್ಕಿಂತ ಅವ್ರ ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ಇದ್ದಾರೆ. ಸೊ ಅಟ್ ಎನಿ ಕಂಡೀಷನ್ ಯಾವಾಗ ಫೋನ್ ಮಾಡಿದ್ರು ನಮಗೆ ರೆಸ್ಪಾಂಡ್ ಮಾಡ್ತಾರೆ. ಸೊ ನಮಗೆ ಏನಾದರೂ ಡೌಟ್ ಇದ್ರೂ ಎಲ್ಲ ಕ್ಲಾರಿಫೈ ಮಾಡ್ತಾರೆ. ಸೊ ಇಲ್ಲಿ ಬಂದಿದ್ದಕ್ಕೆ ನಾವು ತುಂಬ ಸಂತೋಷವಾಗಿದ್ವಿ. ಥ್ಯಾಂಕ್ಸ್ ಟು ಐಶ್ವರ್ಯ ಫರ್ಟಿಲಿಟಿ ಸೆಂಟರ್ ಆ್ಯಂಡ್ ಥ್ಯಾಂಕ್ಸ್ ಟು ಸೌಮ್ಯ ಮೇಡಮ್.